ನಿರಂತರ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಚಿವೆ ಹೆಬ್ಬಾಳ್ಕರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಸಾಲು ಸಾವು ಪ್ರಕರಣದ ಬಗ್ಗೆ ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರ ವರದಿಯನ್ನ ನಾವು ಪ್ರಸಾರ ಮಾಡ್ತಾ ಇದ್ವಿ. ಬಳ್ಳಾರಿಯಲ್ಲಾದಂತಹ ಸಾವು ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಈ ಥರದೊಂದಷ್ಟು ಘಟನೆಗಳಾಗಿವೆ ಅನ್ನುವಂಥದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ವಿ. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಭರವಸೆಯನ್ನ ನೀಡಿದ್ದಾರೆ. ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ ಆರೋಗ್ಯ ಶಿಕ್ಷಣ ಇಲಾಖೆ ಆಗಿರ್ಬೋದು, ನಾನು ಆಗಿರ್ಬೋದು, ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು ಕಳೆದ 3 ತಿಂಗಳಲ್ಲಿ ಎಷ್ಟು ಬಾಣಂತಿಯರ ಇದಾಗಿದೆ, ಗರ್ಭಿಣಿಯರದಾಗಿರ್ಬೋದು ಅಥವಾ ಮಕ್ಕಳದ್ದು ಏನ್ ಪ್ರಮಾಣ ಅನ್ನೋದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನ್ ಕಾರಣ ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ನಡೆದಂತ ಘಟನೆ ಯಾವ ಕಾರಣದಿಂದ ಆಗಿದೆ ಅನ್ನೋದು ಕಳಪೆ ಗುಣಮಟ್ಟದ ಒಂದು ಔಷಧಿಯಿಂದ ಈಗಾಗಲೇ ನಾವು ಕಪ್ಪು ಪಟ್ಟಿಗೆ ಆ ಒಂದು ಕಂಪನಿಯನ್ನ ಸೇರಿಸಿದ್ದೀವಿ. ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಆ ಕಂಪನಿಯ ಮೇಲೆ ಏನ್ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನ ಏನು ನಾವು ದಾಖಲಿಸಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಸಮಗ್ರ ಒಂದು ವರದಿಯನ್ನ 3 ತಿಂಗಳಿಗೆ ಇತ್ತೀಚೆಗೆ ಆದಂತ ಈ ಘಟನೆಗಳ ವರದಿಯನ್ನು ತರಿಸ್ಕೊಂಡು ನಾವು ಅದ್ರ ಬಗ್ಗೆ ಕ್ರಮವನ್ನು ಈ ಪೌಷ್ಟಿಕಾಂಶ ಏನಿದೆ ಇದನ್ನ ಆರೋಗ್ಯ ಇಲಾಖೆ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಮತ್ತು ನಮ್ಮ ಇಲಾಖೆ ಜಂಟಿ ಸಹಯೋಗದಲ್ಲಿ ಐರನ್ ಆಗಿರ್ಬೋದು, ಆಮೇಲೆ ಕೆಲವು ಏನು ಪ್ರೋಟೀನ್ಗಳಾಗಿರ್ಬೋದು, ಅವರು 3 ತಿಂಗಳ ಗರ್ಭಿಣಿ ಇದ್ದಾಗಿಂದ ನಮ್ಮ ಇಲಾಖೆ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು, ಈ 2 ಕುಟುಂಬ ಕಲ್ಯಾಣ ಇಲಾಖೆ, ಈ 2 ಇಲಾಖೆಗಳು ಬಹಳಷ್ಟು ಇಂಟ್ರೆಸ್ಟ್